ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮೈಸೂರಲ್ಲಿ ಇರುವ ದೊಡ್ಡದಾದ ಪ್ಯಾಲೇಸಿಗೆ ಬಂದಿದ್ದೀವಿ. ನಾವು ಈ ಪ್ಯಾಲೇಸನ್ನು ಕಟ್ಟಿದ್ದವರು ಇಂಜಿನಿಯರ್ ಬಂದು ಹೆನ್ರಿ ಇರ್ವಿನ್ ಎಂಬ ಇಂಜಿನಿಯರು ಇದನ್ನು ಆರ್ಕಿಟೆಕ್ಟ್ ಮಾಡಿದ್ದಾರೆ. ಈ ಪ್ಯಾಲೇಸನ್ನು ಕಟ್ಟಿದ್ದವರು ಲಾಲ್ ಒಡೆಯರ್, ಕೃಷ್ಣರಾಜ ಒಡೆಯರ್ ಎಂಬವರು 1897ರಿಂದ 1912 ವರೆ ಕಟ್ಟಿದ್ದಾರೆ. ಇವರು ಕೃಷ್ಣರಾಜ ಒಡೆಯರ್ ಅಂತ ಅವರ ಹೆಸರು. ಈ ಪ್ಯಾಲೇಸ್ ಇರುವ ಜಮೀನು ಬಂದು 72 ಎಕರೆ ಜಮೀನಿದೆ ಇಲ್ಲಿ. ಅದರಲ್ಲಿ 4 ಎಕರೆ ಜಮೀನಲ್ಲಿ ಈ ಪ್ಯಾಲೇಸನ್ನು ಕಟ್ಟಿದ್ದಾರೆ. ಮುಂದೆ ಇರುವ ಪ್ಯಾಲೇಸು ಸುಟ್ಟೋಗಿತ್ತು. ಈಗ ಕಾಣ್ತಾ ಇದೆಯಲ್ಲ, ಇದೇ ಮುಂದೆ ಇರುವ ಪ್ಯಾಲೇಸು. ಅದು ಸುಟ್ಟೋಯಿತು. ಅದನ್ನು ಪುನರುದ್ಧಾರಣೆ ಮಾಡಿದ್ದಾರೆ. ಈಗ ಇದರಲ್ಲಿ ಬರ್ಮಾ ತೆಕ್ ಮತ್ತು ಗ್ರಾನೈಟ್ ಮರ ಎಲ್ಲ ಇಟ್ಟು ಪುನರುದ್ಧಾರಣೆ ಮಾಡಿದ್ದಾರೆ. ಇಲ್ಲಿ ಇರುವ ಆರ್ಕಿಟೆಕ್ಟಲ್ಲಿ ಪೇಂಟಿಂಗ್ ಆರ್ಕಿಟೆಕ್ಟ್, ಅದನ್ನು 6 ಜನ ಶಿಲ್ಪಿಗಳು ಇದು ಪೇಂಟ್ ಮಾಡಿರೋದು. ಕೇಶವಯ್ಯ, ನಾಗರಾಜು, ಸುಬ್ರಹ್ಮಣ್ಯಂ ರಾಜು, ವೈ ನಾಗರಾಜು, SR ಅಯ್ಯಂಗಾರ್ ಮತ್ತು ಸ್ವಾಮಿ ಎಂಬ 6 ಜನ ಈ ಪೇಂಟೆಲ್ಲ ಮಾಡಿರೋದು ಓವಿಯ. ಈ ಪೇಂಟಿಂಗು ನೋಡೋಕ್ಕೆ 3 ಡೈಮೆನ್ಷನ್ ಥರ ಇರುತ್ತೆ. ಎಲ್ಲಿಂದ ನೋಡಿದ್ರೂ ನಮ್ಮನ್ನು ನೋಡೋಂಗೆ ಇರುತ್ತೆ. ಇದು ಈ ಕಲ್ಲು ನೋಡಿ, ಇದು ಗ್ರಾನೈಟ್, ಬ್ಲ್ಯಾಕ್ ಗ್ರಾನೈಟ್ ಅಂತ. ಇದು ಒರಿಜಿನಲ್ ಎಲಿಫೆಂಟ್ ತಲೆನೇ. ಕಣ್ಣು ಮತ್ತು ಇದೆಲ್ಲ ದಂತ ಮಾತ್ರ ಇದರಲ್ಲಿ ಮಾಡಿರೋದು, ಆರ್ಟಿಫಿಷಿಯಲ್. ಮೈ ಎಲ್ಲ ಒಂದೇ ಥರ ಆಣೆದೆ. ಅದನ್ನು ವರ್ಷಕ್ಕೊಮ್ಮೆ ಅದಕ್ಕೆ ಸ್ವಲ್ಪ ಇದೆಲ್ಲ ಮಾಡ್ತಾರೆ, ಪೇಂಟೆಲ್ಲ ಮಾಡ್ತಾರೆ, ಅದು ಕೆಟ್ಟೋಗದೇ ಇರೋಕ್ಕೆ. ಇವಾಗ ನಾವು ಎಂಟ್ರೆನ್ಸ್ ಮಾಡುವಾಗ ನಾರ್ತ್ ಮತ್ತು ಸೌತ್ ಗೇಟ್ ಮಾತ್ರ ಓಪನ್ ಇರುತ್ತೆ. ಫ್ರಂಟಲ್ಲಿ ಇರುವ ಗೇಟು ಓಪನ್ ಇರಲ್ಲ. ಈ ಟಿಕೆಟ್ ಬಂದು 120 ದೊಡ್ಡವ್ರಿಗೆ, 70 ರೂಪಾಯಿ ಚಿಕ್ಕವರಿಗೆ, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಅಂತ. ಈಗ ಸ್ಕೂಲಿಂದ ಬರ್ತಾರಲ್ಲ ಅವ್ರಿಗೆ 10 ರೂಪಾಯಿ ಅಂತೆ. ಇದು ಬೆಳಗ್ಗೆ 10ರಿಂದ 5:30ವರೆಗೆ ಶೋ ಇರುತ್ತೆ. ಹಂಗೆ ಒಳಗೆ ಹೋಗಿ ನೋಡ್ಬೋದು. ಆಮೇಲೆ ಮುಚ್ಚುತ್ತಾರೆ. ಆಮೇಲೆ 7 ಗಂಟೆಯಿಂದ 9 ಗಂಟೆವರೆಗೆ ಲೈಟಿಂಗ್ ಮತ್ತು ಸೌಂಡ್ ಶೋ ನಡೆಯುತ್ತೆ. ಲೈಟ್ ಮತ್ತು ಸೌಂಡ್ ಶೋ ನಡೆಯುತ್ತೆ. ಈ ಸ್ತಂಭ ಎಲ್ಲ ಇತ್ತಾಲಿ ಅದಕ್ಕೆ ಪೇಂಟ್ ಮಾಡಿದ್ದಾರೆ. ತುಂಬ ಸ್ಟ್ರಾಂಗ್ ಇರುತ್ತೆ ಇದು ಈ ಸ್ತಂಭ ಎಲ್ಲ. ಕಿಟಕಿಗಳು ರಾಜಸ್ಥಾನಿ ಸ್ಟೈಲಲ್ಲಿ ಇರುತ್ತೆ. ಫ್ರಂಟ್ ಆರ್ಚ್ ಕಾಣುತ್ತಲ್ಲ ಆಪೋಸಿಟಲ್ಲಿ, ಆ ಫ್ರಂಟ್ ಆರ್ಚ್ ಬಂದು ಪ್ಯಾಲೇಸ್ ಮುಂದೆ ಇರುತ್ತೆ. ಅದು ಅದು ಜಯಮಾರ್ತಾಂಡ ಮಾರ್ಗಮ್ ಅಂತ. ಇದಕ್ಕೆ ಹಾಕಿರುವ ಲೈಟು 9,720
97,200 ಬಲ್ಬು ಹಾಕಿದ್ದಾರೆ. ಚಪ್ಪಲೆಲ್ಲ ಒಳಗೆ ಬಿಡಲ್ಲ. ಅಲ್ಲಿ ಫ್ರೀಯಾಗಿ ಒಂದು ಟೋಕನ್ ಕೊಡ್ತಾರೆ, ಅಲ್ಲಿ ಕೊಟ್ಬಿಟ್ಟು ಬರ್ಬೋದು. ಹಳೆಯ ಅರಮನೆ ಬಂತು, ಒಂದು ಕಾಲದಲ್ಲಿ ಕಟ್ಟಿರುತ್ತಾರೆ. ಅದರಲ್ಲಿ 40% ಸುಟ್ಟೋಯ್ತು. ಅದನ್ನು ಹೊಸ ಅರಮನೆಯಾಗಿ 1897ರಿಂದ 1912 ಒಂದು 15-16 ವರ್ಷ ಕಟ್ಟಿದ್ದಾರೆ ಈ ಪ್ಯಾಲೇಸನ್ನು. ಸಾವಿರದ 1955ರಲ್ಲಿ ಎರಡು ಯಾನೆಗಳು ಬಂದು ಜನಕ್ಕೆ ಕಷ್ಟ ಕೊಡುತ್ತೆ. ಆವಾಗ ಇರುವ ರಾಜರು ಶಿಕಾರಿ ಮಾಡಿ ಅದನ್ನು ಕೊಂದು ಆ ತಲೆಯನ್ನು ಡೈರೆಕ್ಟಾಗಿ ಇದು ಮಾಡಿ ಪ್ಯಾಲೇಸಲ್ಲಿ ಇಕ್ತಾರೆ. ಬರ್ಮಾ ತೆಕ್ಕು ದಲ್ಲಿ ಆಗಿರುವ ಬಾಗಿಲುಗಳು ಇಲ್ಲಿರುವುದು. ರಾಜಮಾತೆ ಇವರು. ಕೃಷ್ಣರಾಜ ಒಡೆಯರ್. ಇವರೇ ಈ ಪ್ಯಾಲೇಸನ್ನು ಕಟ್ಟಿರುವ ರಾಜ ಕೃಷ್ಣರಾಜ ಒಡೆಯರು. ಈ ಎಡಭಾಗದಲ್ಲಿರುವ ರಾಜರೇ ಚೆನ್ನೈ ಮಾಗಾಣ ಎಂಬ, ಆವಾಗ ಮೈಸೂರು ರಾಜ ಮತ್ತು ಕರ್ನಾಟಕ, ಆಂಧ್ರ ಇದು 3 ಸ್ಟೇಟು ಸೇರಿ ಒಂದು ರಾಜ್ಯ ಇತ್ತು. ಅದಕ್ಕೆ ಚೆನ್ನೈ ಮಾಗಾಣ ಅಂತ ಹೆಸರು ಇಟ್ಟಿದ್ದರು. ಅದಕ್ಕೆ ಗವರ್ನರ್ ಆಗಿದ್ದರು. ಈ ಪ್ಯಾಲೇಸಲ್ಲಿ ಆತ್ಮವಿಲಾಸ ಗಣಪತಿ ಎಂಬವರು ಇದ್ದಾರೆ. ಅದಕ್ಕೆ ಚಪ್ಪಲಿ ಹಾಕ್ಕೊಂಡು ಒಳಗೆ ಹೋಗಬಾರ್ದು. ಜಯಚಾಮರಾಜ ಒಡೆಯರ್ ಎಂಬವರು ಚೆನ್ನೈ ಮಾಗಾಣ ಗವರ್ನರ್ ಆಗಿದ್ದರು. ಮೈಸೂರು ರಾಜರು ಚೆನ್ನೈ ಮಾಗಾಣಕ್ಕೆ ಗವರ್ನರ್ ಆಗಿದ್ದರು. ಇವಾಗ ಇದು ನೋಡ್ತಾ ಇದ್ದೀವಲ್ಲ, ಇದು ಒಡವೆಗಳಿಕ್ಕುವ ಪೆಟ್ಟಗ. ಇದನ್ನು ಗಿಫ್ಟ್ ಬಾಕ್ಸ್ ಅಂತಲೂ ಕೊಡ್ತಾಯಿದ್ರು. ರಾಜರು ಅವ್ರಿಗೆ ಸಂಬಂಧಪಟ್ಟಿರೋರಿಗೆ ಅವರು ಗಿಫ್ಟ್ ಬಾಕ್ಸ್ ಆಗಿ ಇದನ್ನು ಕೊಡ್ತಾಯಿದ್ದಾರೆ. ಇದರಲ್ಲಿ ಒಡವೆ ಇರುತ್ತೆ. ಬಾಕ್ಸ್ ಇಲ್ಲಿದೆ, ಒಡವೆಗಳು ಎಲ್ಲಿದೆಯೋ ಗೊತ್ತಿಲ್ಲ. ಗಿಫ್ಟ್ ಬಾಕ್ಸ್ ಇದು ಶ್ರೀಗಂಧ ಮತ್ತು ಬೆಳ್ಳಿ ಇಲ್ಲಿ ಮಾಡಿರುತ್ತಾರೆ. ಇದನ್ನು ನಾವು ಹೋಗುವಾಗ ಅಂಬಾರಿ ಪಾಲಿಸ್ ಕೊಟ್ಟಿದ್ದಾರಂತೆ. ಅಂಬಾರಿ ಕಾಣ್ತಾ ಇಲ್ಲ. ನಾವು ಅಲ್ಲಿರುವ ಪೊಲೀಸರ ಹತ್ರ ಕೇಳಿದ್ದೀವಿ. ಅವರು ಇಲ್ಲ, ಅದನ್ನು ಪಾಲಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಂಗಾರದಕ್ಕೆ ಏನಕ್ಕೆ ಪಾಲಿಸೋ ಗೊತ್ತಿಲ್ಲ. ಈ ಜಾಗದಲ್ಲಿ ರಾಜವಂಶದವರು ಉಲ್ಲೇಖ ಮದುವೆ ಮತ್ತು ಉಲ್ಲೇಖಾರಿಗಳೆಲ್ಲ ಇದೆಲ್ಲ ಹೆಸರಿಕ್ಕೋದು ಎಲ್ಲ ಅದೆಲ್ಲ ಇಕ್ಕಕ್ಕೆ ಈ ಜಾಗನ ಯೂಸ್ ಮಾಡ್ತಾಯಿದ್ದಾರಂತೆ. ಮೇಲೆ ನಿಂತ್ಕೊಂಡು ನೋಡೋಕ್ಕೂ ಜಾಗ ಇದೆ. 3 ಅಂತಸ್ತು
ಬಿಲ್ಡಿಂಗ್ ಅಲ್ಲ, ಅದಕ್ಕೆ ಮೇಲಿಂದನೂ ನೋಡ್ಬೋದು ಇದನ್ನು. ಇಲ್ಲಿ ನಡೆಯುವ ವಿಶೇಷವನ್ನು ರಾಜರು ತುಂಬ ಅದ್ದೂರಿಯಾಗಿ ಬಾಳಿದಾರಲ್ಲ, ಅದಕ್ಕೆ ಶಿಲ್ಪಶೈಲಿ ಆರ್ಟ್ ನೋಡಿ, ರಿಯಲ್ ಫೋಟೋ ಇರೋಂಗೆ ಇದೆ. ಈಗ ಆರ್ಟ್ ಕೈಯಲ್ಲಿ ಬರೆದಿರೋದು. ಫಸ್ಟು ಇದು ಆರ್ಟ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತಂತೆ, ಆಮೇಲೆ ಕಲರ್ ಮಾಡಿದ್ದಾರಂತೆ. ಬರ್ಮಾ ಟೀ ಕುಡ್ ಅಂತ ಇದು. ಆ ಕಾಲದಲ್ಲಿ ನಡೆಯುವ ಫೇಮಸ್ ಆದ ಇದೆಯಲ್ಲ, ಬೀದಿಯಲ್ಲಿ ನಡೆಯುವ ಇದೆಲ್ಲ ಇದರಲ್ಲಿ ಶಿಲ್ಪ ಮಾಡಿದ್ದಾರೆ. ಶಿಲ್ಪ ಅಂದರೆ ಆರ್ಟ್ ಮಾಡಿ ಇಕ್ಕಿದ್ದಾರೆ. ಇಂಗ್ಲೀಷ್ ಅವರು ಯೂನಿಫಾರ್ಮಲ್ಲಿ ಇದ್ದಾರೆ ಮಕ್ಕಳು, ಸೈನ್ಯಾಧಿಗಳು. ದೇವಸ್ಥಾನ ಇಲ್ಲಿರುವ ಜಾಗದಲ್ಲಿ ಆ ಕಾಲದಲ್ಲಿ ಮರಳು ಮತ್ತು ಮಣ್ಣನ್ನು ಹಾಕಿ ಇಲ್ಲಿ ಮಲ್ಲಯುದ್ಧ ಆ ಥರ ಎಲ್ಲ ಮಾಡ್ತಾಯಿದ್ರಂತೆ. ಕಲೆನ ಕಲ್ಕೊಳ್ಳೋದು. ಅಲ್ಲಿರುವ ಪುಲಿ ಬೊಮ್ಮೆ ಇದೆಯಲ್ಲ, ಪುಲಿ ಬೊಮ್ಮೆ ಅದು ಸ್ಕಾಟ್ಲ್ಯಾಂಡಿಂದ ಬಂದಿರೋದಂತೆ. ಅದು ಒಂಥರ ಕಲ್ಲು. ಗೋಪುರದಲ್ಲಿ ಇರುವ ಒಂದು ಕೊಡಿ ಇದೆಯಲ್ಲ, ಬಾವುಟ, ಅದು ಬಾವುಟ ಅಲ್ಲ, ಅದು 2.5 kg ಚಿನ್ನದ ಬಾವುಟ ಅಂತೆ. ನಾವು ನಿಧಾನವಾಗಿ ತೆಗೆದುಕೊಂಡು ಇರೋಕ್ಕೆ ನಮಗೆ ಟೈಮ್ ಸಿಕ್ಕಿಲ್ಲ. ನಮ್ಮವರು ಹೋಗಿ ಕಾರ್ ಹತ್ರ ಬಂದುಬಿಟ್ರೆ ಆಮೇಲೆ ನಮ್ಮನ್ನು ಹಿಡಿಯಲ್ಲ. ಅದಕ್ಕೆ ಅರ್ಜೆಂಟಾಗಿ ತೋರಿಸ್ತಾ ಇದ್ದೀನಿ. ನನಗೆ ನಾನು ಹೇಳಿಲ್ಲ, ಹುಲಿ ಸ್ಕಾಟ್ಲ್ಯಾಂಡಿಂದ ಬಂದಿರುವ ಹುಲಿ ಇದು. 2 ಹುಲಿ ಇದೆ ನೋಡಿ, ಒಂದನ್ನು ಕಚ್ಚಂಗೆ. ತುಂಬ ಜನ ನಾನು ಹೋಗಿರುವಾಗ AC ಲಿಫ್ಟ್ ಇದು. ಲಿಫ್ಟು ಅದೇ AC ಮೇಲಿಂದ ಗಾಳಿ ಬರುತ್ತೆ. ಇದು ಲಿಫ್ಟು ಇವಾಗಲೂ ವರ್ಕಿಂಗ್ ಕಂಡೀಷನಲ್ಲಿ ಇದೆ ಅಂತೆ.
ಈ ಲಿಫ್ಟ್ ಇಂಗ್ಲೆಂಡಿಂದ ಬಂದಿರೋದಂತೆ. ಇಂಡಿ ಸಿಲ್ವರ್ ಗ್ಲಾಸ್ ಅದು. ಡ್ರೆಸ್ಸಿಂಗ್ ಟೇಬಲ್ ಸಿಲ್ವರ್. ಇಂಡಿ ಚೇರ್, ಸಿಂಹಾಸನ ಅಂತಾರಲ್ಲ ಅದು. ಇಲ್ಲ ಸಿಲ್ವರ್ ಏನೇ, ಸಿಲ್ವರ್ ಚೇರ್, ಸಿಲ್ವರ್ ಇದು ನೋಡಿ. ಈ ಜಾಗದಲ್ಲಿ ಮಲ್ಲಯುದ್ಧ ಮತ್ತು ವಾರಕ್ಕೆ ಬೇಕಾದರೆ ಇದೆಲ್ಲ ಮಾಡೋದು. ಇದು ಹುಲಿ, ಇದೊಂದು ಥರ ಕಲ್ಲು. ಈ ಪ್ಯಾಲೇಸಲ್ಲಿ ಒಟ್ಟು ಮೊತ್ತ 125 ರೂಮ್ ಇದೆ ಅಂತೆ. ಇದು ಒಂಥರ 3 ಅಂತಸ್ತು ಬಿಲ್ಡಿಂಗು. ಸ್ಟೆಪ್ ಹೆಂಗಿದೆ ನೋಡಿ. ಮೇಲೆ ಇರೋರು ಕೆಳಗೆ ಬರೋಕ್ಕೆ, ಕೆಳಗೆ ಇರೋರು ಮೇಲೆ ಹೋಗೋಕ್ಕೆ ಒಂದು ಥರ ಇದೇ ಸ್ಟೈಲಿ. ಇವಾಗ ಕೆಲವು ದಿನ ಮುಂದೆ ಮಾಡ್ತಾಯಿದ್ರು. ಅಷ್ಟು ಸೇಫ್ಟಿ ಇಲ್ಲ, ಅದು ಏನೋ ಒಬ್ಬರು ಹೋಗ್ಬೋದು ಅಷ್ಟೇ ಅದರಲ್ಲಿ. ಈ ಆರ್ಟ್ಗಳೆಲ್ಲ 3 ಡೈಮೆನ್ಷನ್, ಎಲ್ಲಿಂದ ನೋಡಿದ್ರೂ ನಮ್ಮನ್ನು ನೋಡ್ದಂಗೆ ಇರುತ್ತೆ. ತುಂಬ ಸುಂದರವಾದ 3 ಡೈಮೆನ್ಷನ್ ಆರ್ಟ್. ಇದನ್ನು ಜರ್ಮನಿಯಿಂದ ತಂದಿರೋದಂತೆ ಈ ಗೇಟನ್ನು. ಆ ಕಾಲದಲ್ಲಿ ಈ ಥರ ಗೇಟ್ ನಿರ್ಮಾಣ ನಮ್ಮ ದೇಶದಲ್ಲಿ ಇರಲಿಲ್ಲ. ಜರ್ಮನಿಯಿಂದ ತಂದಿರೋದು ಇದನ್ನು. ಇದರಲ್ಲಿ ರಂಡ ಬೈರುಂಡ ಇದು ಮೈಸೂರು ಪ್ಯಾಲೇಸ್, ಮೈಸೂರು ರಾಜ್ಯದ ಸಿಂಬಲ್ ಇರುತ್ತೆ. ನೋಡಿದ್ರಾ? ಈ ಆನೆಗೆ ರಿಯಲ್ ಅಂತೆ. ಈ ಆನೆಗೆ ಒಳಗೆ ಇರುವ ಕಣ್ಣು ಮತ್ತು ದಂತ ಮಾತ್ರ ಆರ್ಟಿಫಿಷಿಯಲ್. ಈ ಆನೆಗೆ ರಿಯಲ್ ಆನೆ ಅದು. ಸ್ಕಿನ್ನೆಲ್ಲ ಅದೇ. ಅದಕ್ಕೆ ವರ್ಷಕ್ಕೊಮ್ಮೆ ಆಸಿಡ್ ಮತ್ತು ಏನೋ ಅದೆಲ್ಲ ಹಾಕ್ತಾರಂತೆ. ಆ ಕಾಲದಲ್ಲಿ ರಾಜರು ಈ ಸ್ಟೆಪ್ಪಲ್ಲಿ ಹತ್ತಿ ಹೋಗಿ ಬಂದು ನೋಡೋಕ್ಕೆ ಹೆಂಗೆ ಸುಂದರವಾಗಿರುತ್ತೆ ಎಲ್ಲ. ಇದೆಲ್ಲ ಕಲ್ಲುಗಳಲ್ಲಿ ಹಾಗೆ ಆರ್ಕಿಟೆಕ್ಟ್ ಮಾಡಿರೋದು. ಇದನ್ನು ಶ್ರೀಲಂಕಾದವರು ರಾಜರಕ್ಕೆ ಪ್ರೆಸೆಂಟ್ ಕೊಟ್ಟಿರೋದಂತೆ. ಪ್ರೆಸೆಂಟೇಷನ್ ರಾಮ ಲಕ್ಷ್ಮಣ ಸೀತೆಯನ್ನು. ಇದು ಬಂದು ಮಲೇಷ್ಯಾದವರು, ಸಿಂಗಪುರದವರು ಕೊಟ್ಟಿರೋದು. ಆಂಜನೇಯ ಎಲ್ಲ ಇದ್ದಾರೆ ನೋಡಿ.
ಎಲ್ಲ ಗಿಫ್ಟ್ ಬಂದಿರೋದು. ಇನ್ನು ಭಾಳ ಕಥೆಗಳು ಇರುತ್ತೆ, ಸ್ವಲ್ಪ ನಮಗೂ ಅದು ಗೊತ್ತಿಲ್ಲ. ಅಲಮೇಲಮ್ಮ ಶಾಪ ಅಂತ, ಅದು ಹಾಕಿದ ಮೇಲೆ ಅವರು ಈ ವಂಶದವರಿಗೆ ಮಕ್ಕಳು ಹುಟ್ಟಲ್ಲ, ಹೆಣ್ಣು ಮಕ್ಕಳು ಹುಟ್ಟುತ್ತೆ, ಹೆಣ್ಣು ಮಕ್ಕಳು ಹುಟ್ಟಲ್ಲ ಅಂತ ಒಂದು ಐದೀಗ ಇದೆ. ಅದೇನೋ ಕತೆ, ಅದು ಬಿಡಿ, ಅದು ನಮ್ಗೆ ಬೇಕಾಗಿಲ್ಲ. ಈ ಬೀರಂಗಿಗಳು ಒಂದು 85 ಬೀರಂಗಿಗಳನ್ನು ಬ್ರಿಟಿಷ್ ರಾಜರು ಮೈಸೂರು ಅರಸರಿಗೆ ಕೊಟ್ಟರಂತೆ, 82 ಬೀರಂಗಿಗಳು. ಇದು ಇವಾಗ ದಸರಾ ಸಮಯದಲ್ಲಿ ಯೂಸ್ ಮಾಡ್ತಾರಂತೆ. ಇವಾಗೂ ಇದು ರನ್ನಿಂಗಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ಯಾಲೇಸ್ ನೋಡಬೇಕಂದ್ರೆ ಹೋಗಿಯೇ ನೋಡಬೇಕು ಅಂತ ಇಲ್ಲ, ನಮ್ಮ ವಿಡಿಯೋ ನೋಡಿದ್ರೇ ಅದು ತುಂಬ ಸುಂದರವಾಗಿರುತ್ತೆ. ಸ್ಟೆಪ್ಪಲ್ಲಿ ಇಳಿದು ಬರುವಾಗ ರಾಜರು ಅವ್ರನ್ನ ನೋಡಿಕೊಳ್ಳೋಕ್ಕೆ ಒಂದು ಕನ್ನಡಿ ಇಟ್ಟಿದ್ದಾರೆ ಅಲ್ಲಿ. ಬರುವಾಗ ತುಂಬ ಜನ ಇದ್ದರು. ಇವರು ಜಯಚಾಮರಾಜ ಒಡೆಯರ್, ಈ ಹತ್ರ ಇರೋರು ಅವ್ರ ಬಾಡಿಗಾರ್ಡ್ ಮೈಕಾಪಾಲನ್. ರವಿವರ್ಮ ಓವಿಯ ಮತ್ತು ಇದು ಕಡ್ಸಿ ರವಿವರ್ಮ ಓವಿಯ ಇದೇನಂತೆ. ಇಷ್ಟುವರೆಗೆ ಅವ್ರ ಎಷ್ಟೋ ಓವಿಯ ಮಾಡಿದ್ದಾರೆ, ಇದೇ ಫಸ್ಟ್ ಲಾಸ್ಟ್ ಓವಿಯ. ಇಲ್ಲಿರುವ ಸ್ತಂಭ ಒಟ್ಟು 42 ಸ್ತಂಭ ಇದೆ. ಇದನ್ನು ಆರ್ಕಿಟೆಕ್ಟ್ ಮಾಡಿರುವ ಎಂಜಿನಿಯರ್ ಹೆಸರು ರಾಘವುಲು ನಾಯ್ಡು ಎಂಬ ಎಂಜಿನಿಯರು. ಇದನ್ನು ಮಜ್ಜಿಗೆಯಲ್ಲಿ ತೋರಿಸ್ರಂತೆ. ಅವರು ಅಲ್ಲಿ ಮನೆಯಿಂದ ಬರುವಾಗ ಸ್ಕೆಚ್ ತಂದಿಲ್ಲಂತೆ, ಅದಕ್ಕೆ ಊಟ ಮಾಡುವ ತಟ್ಟಲ್ಲಿ ಇದು ಮಜ್ಜಿಗೆಯನ್ನು ತರೋಕೇಳಿ ಮೊಸರನ್ನು ತರೋಕೇಳಿ ಅಲ್ಲಿ ಒಂದು ಆರ್ಕಿಟೆಕ್ಟ್ ಮಾಡಿ ತೋರಿಸ್ರಂತೆ, ಈ ಥರ ಇರುತ್ತೆ ಅಂತ. ಅದಕ್ಕೆ ರಾಜರು ಈ ಥರ ಇದ್ದರೆ ಚೆನ್ನಾಗಿತ್ತು ಅಂತ ಆ ತಟ್ಟಲ್ಲಿ ಕೈ ಇಕ್ಕುವಾಗ ಅವರು ಬಾಡಿಗಾರ್ಡ್ಸ್ ಎಲ್ಲ ಇದ್ದಾರಲ್ಲ, ಅವರು ಕೋಪಗೊಂಡ್ರಂತೆ. ನಮ್ಮ ರಾಜರನ್ನ ನಿಮ್ಮ ಊಟ ಮಾಡುವ ತಟ್ಟಲ್ಲಿ ಕೈ ಇಕ್ಕಂಗೆ ಮಾಡಿಬಿಟ್ಟಲ್ಲ ಅಂತ ಕೋಪಗೊಂಡ್ರಂತೆ. ಅದಕ್ಕೆ ರಾಜರು ಬೇಡ, ಅವ್ರನ್ನ ಏನು ಮಾಡಬೇಡಿ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವ್ರು ಹೇಳಿದ್ದು ನನಗೆ ಅರ್ಥ ಆಯಿತು, ಅವ್ರಿಗೂ ಅರ್ಥ ಆಯಿತು. ಈಗ ಎಲ್ಲಿ ಕೈ ಇಕ್ಕಿದ್ರೆ ಏನು ಅಂತ ಹೇಳ್ತಾರಂತೆ. ಈಗ ನೋಡ್ತಾ ಇದ್ದೀರಲ್ಲ, ಆ ಜಾಗದ ಹೆಸರು ಜಯಮಾರ್ತಾಂಡ ಮಾರ್ಗ ಅಂತ ಹೆಸರು. ಇದು ಅಲ್ಲಿ ದೂರ ಕಾಣ್ತಾ ಇದೆ, ಆ ಮಾರ್ಗನ ಜಯಮಾರ್ತಾಂಡ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಅದಾದ ಡೈರೆಕ್ಟು ಈ ಪ್ಯಾಲೇಸ್ಗೆ ಬರುವ ಜಾಗ, ಆದರೆ ಅದು ಮುಚ್ಚಿದ್ದಾರೆ, ಅಲ್ಲಿ ಒಳಗೆ ಬರೋಕ್ಕೆ ಚಾನ್ಸ್ ಇರೋಲ್ಲ.
ಈಗ ಮೇಲೆ ಇರುವ ಆರ್ಕಿಟೆಕ್ಟ್ ಎಲ್ಲ ಒಂಥರ ಶೀಟ್ ಅದು. ಸೀಟನ್ನು ಇವಾಗ ಬ್ಯಾನ್ ಮಾಡಿದ್ದಾರೆ. ಆಸ್ಟ್ರೋ ಸೀಟ್ ಎಂಬ ಸೀಟನ್ನು ಆರ್ಕಿಟೆಕ್ಟ್ ಮಾಡಿ ಹಚ್ಚಿರೋದು ಆ ಸೀಲಿಂಗಲ್ಲಿ. ಎಷ್ಟೋ 125 ವರ್ಷ ಆದ್ರೂ ನೆನ್ನೆ ಮೊನ್ನೆ ಪೇಂಟ್ ಮಾಡಿದಂಗೆ ಇದೆ ನೋಡಿ. ಎಷ್ಟು ಸುಂದರವಾದ ಪ್ಯಾಲೇಸು. ಈ ಜಾಗದಲ್ಲಿ ಕೂತ್ಕೊಂಡು ಮುಂದೆ ನಡೆಯುವ ಮಕ್ಕಳು ಮಾಡುವ ಮತ್ತು ರಾಜರು ಮಾಡುವ ಕೆಲಸಗಳನ್ನು ನೋಡ್ತಾ ಇದ್ರಂತೆ. ನೋಡಿ, ಅಲ್ಲಿರುವ ಎಲ್ಲ ಕೆಲಸಗಳನ್ನು ಇಲ್ಲಿಂದ ನೋಡ್ಬೋದು. ಈ ಸೈಡಲ್ಲಿ ಇರುವ ಗ್ರೀನರಿಯಲ್ಲಿ ರಾಜರ ಹೆಣ್ಣುಮಕ್ಕಳು ಕೂತ್ಕೊಂಡು ನೋಡ್ಬೋದು. ಪ್ಯಾಲೇಸನ್ನು ಕ್ಲೀನ್ ಮಾಡ್ತಾನೆ ಇದ್ದಾರೆ ಈಗಲೂ. ಇಷ್ಟು ದೊಡ್ಡದಾದ ವಿಡಿಯೋನ ಹಾಕೋಕ್ಕೆ ನನಗೂ ಇಷ್ಟನೇ. ಕೆಲವು ಚರಿತ್ರ ಹಿಸ್ಟ್ರಿ ನನಗೆ ಗೊತ್ತಿರಲ್ಲ. ಸ್ವಲ್ಪ ನನಗೆ ಗೊತ್ತಿರುವ ಮಟ್ಟಕ್ಕೆ ಇದನ್ನು ಮಾಡಿದ್ದೇನೆ. ಮೈಸೂರು ಪ್ಯಾಲೇಸನ್ನು ನಾನು ನೋಡಬೇಕು ಅಂತ ತುಂಬ ದಿನ ಕಾಯ್ಕೊಂಡಿದ್ದೆ. ಇವತ್ತೇ ಅದಕ್ಕೆ ಚಾನ್ಸ್ ಸಿಕ್ತು. ಆ ಪೇಂಟ್ ನೋಡಿ, ಆ ಪೇಂಟು ಇವತ್ತೂ ಹಂಗೆ 120 ವರ್ಷ ಮುಂದೆ ಕಟ್ಟಿದಂಗೆ ಇದೆ ನೋಡಿ. ಇದು ಬೆಳ್ಳಿ ಕನ್ನಡಿ ಇದು. ಇದೊಂದು ಸ್ಪೆಷಲ್ ಏನಂದರೆ, ಇಲ್ಲಿಂದ ನೋಡಿದ್ರೆ ಆಪೋಸಿಟಲ್ಲಿರುವ ಗ್ಲಾಸಲ್ಲಿ ನೋಡಿದ್ರೆ ಹಂಗೆ ಹೊಗೆ ಹಿಂಗೆ ಇರೋಂಗೆ ಹೋಗ್ತಾನೇ ಇರುತ್ತೆ. ಆ ಥರ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಗ್ಲಾಸು. ತುಂಬ ಸುಂದರವಾದ ಪ್ಯಾಲೇಸು. ವರ್ಲ್ಡಲ್ಲಿ ಅತಿ ಜಾಸ್ತಿ ಪ್ರವಾಸಿಗರು ಬಂದು ನೋಡುವ ಜಾಗ ಯಾವುದಂದ್ರೆ ಇದು ಮೈಸೂರು ಪ್ಯಾಲೇಸ್ ಅಂತಲೇ ಹೇಳ್ತಾರೆ. ದಿನನಿತ್ಯ 1 ಲಕ್ಷ ಜನ ಮೇಲೆ ಬಂದು ನೋಡ್ತಾ ಇದ್ದಾರೆ ಇದನ್ನು. ಈ ಪ್ಯಾಲೇಸಿಗೆ ಒಂದು 600 ವರ್ಷ ಇತಿಹಾಸ ಇದೆ ಇಲ್ಲಿ. ಲಿಫ್ಟ್, ದರ್ಬಾರಕ್ಕೆ ಹೋಗುವ ಲಿಫ್ಟ್ ಇದು. ಲಿಫ್ಟೂ ಅಲ್ಲಿ ಮೇಲೆ ಒಂದು ಏರ್ ಬರೋಕ್ಕೆ ಜಾಗ ಇದೆ. ಎ ಸಿನೂ ಅದೇ. ಡ್ರೆಸ್ಸಿಂಗ್ ಟೇಬಲ್, ಇದು ಬೆಳ್ಳಿಯಲ್ಲಿ ಇರುವ ಬಾಗಿಲು. ಇದನ್ನು ನೋಡಬಾರ್ದಂತ ಲ್ಯಾಮಿನೇಟ್ ಮಾಡಿದ್ದಾರೆ. ಕೈ ಇಕ್ಕೊಂಡು ಸುಮ್ಮನೆ ಇರಲ್ಲ ಜನ, ಅದಕ್ಕೆ. ಇದು ಬೆಳ್ಳಿ ಬಾಗಿಲು. ಕೃಷ್ಣ ಆಳದ ಮರ ಗಿಡದಲ್ಲಿ ಮಲ್ಕೊಂಡಿರೋಂಗೆ ಸುಂದರವಾದ ಬಾಗಿಲು. ನೋಡಿ, ಯಾವುದೋ ಒಂದು ಫಿಲಿಮಲ್ಲಿ ನೋಡಿದ್ದೀವಿ. ಯಾವುದು ಫಿಲಿಮು ನನಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ಸಲ್ಲಿ ಹೇಳಿ.
ಕಾಲದಲ್ಲಿ ಯೂಸ್ ಮಾಡಿರುವ ಸಾಮಾನು ಎಲ್ಲ ಕೋಣೆ ಒಳಗೆ ರೂಮ್ ಒಳಗೆ ಹಾಕಿ ಬೀಗ ಹಾಕಿದ್ದಾರೆ. ಅದನ್ನು ಹಂಗಲ್ಲಲ್ಲಿ ಇಟ್ಟಿದ್ದಾರೆ. ತುಂಬ ಸುಂದರವಾಗಿತ್ತು. ಅದನ್ನು ಯಾಕೆ ಒಳಗೆ ಹಾಕಿದ್ದಾರೋ ಗೊತ್ತಿಲ್ಲ. ಇದೆಲ್ಲ ಕೂಡ ಮೆಟಲ್ ಅಂತೆ. ದರ್ಬಾರ್ ಮಂಟಪ. ಇದು ಪ್ರೈವೇಟ್ ದರ್ಬಾರ್ ಅಂತೆ. ಇದು ಬೆಳ್ಳಿ ಬಾಗಿಲು ಅಂದೆ. ಇದು ಒಂದು ದೇವಸ್ಥಾನಕ್ಕೆ ಇಕ್ಕಿದ್ರಂತೆ ಒಂದು ಕಾಲದಲ್ಲಿ. ಈ ಮುಸ್ಲಿಮ್ ಅವರೆಲ್ಲ ಒಂದು ದೇವಸ್ಥಾನ ಒಡವೆಗಳ ತಗೊಂಡು ಹೋಗ್ತಾರಲ್ಲ, ಇದನ್ನು ತಗೊಂಡು ಹೋಗ್ಬಿಡ್ತಾರಂತ. ಪ್ಯಾಲೇಸಲ್ಲಿ ಒಂದು ದೇವಸ್ಥಾನ ಇಕ್ಕಿ ಈ ಬೆಳ್ಳಿ ಬಾಗಿಲನ್ನು ಇಲ್ಲಿ ಬಿಟ್ಟಿದ್ದಾರೆ. ಅಲ್ಲಿರೋ ದೊಡ್ಡ ಬಾಗಿಲು, ಈ ಚಿಕ್ಕ ಚಿಕ್ಕ ಎರಡು ಬಾಗಿಲು ಇಲ್ಲಿ ಇದೆ. ಇಲ್ಲಿ ಒಳಗೆ ದೇವರು ಇದ್ದಾರಂತೆ. ನಮ್ಮ ದಸರಾ ಟೈಮಲ್ಲಿ ಆನೆಗಳು ಕಾಚುವ ಒಡವೆಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಶ್ರೀಕಂಠದತ್ತ ಅಂತ ಒಬ್ಬರು ರಾಜರು ಇದ್ರಲ್ಲ, ಈ ರಾಜರಿಗೆ ಮುಂದೆ ರಾಜರು ಅವರಿದ್ರು. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಸುಂದರವಾದ ಪ್ಯಾಲೇಸು. ಇವಾಗ ನಿಮಗೆ ಒಂದು ಸುಂದರವಾದ ದೇವಸ್ಥಾನ ತೋರಿಸ್ತೀನಿ ಒಳಗೇನೆ. ಪ್ರಸನ್ನ ಕೃಷ್ಣಸ್ವಾಮಿ ಟೆಂಪಲ್ ಇದು. ಅಲ್ಲಿ ಮುಂದೆ ಇರುವುದು ಶ್ರೀ ಲಕ್ಷ್ಮೀ ರಾಮಸ್ವಾಮಿ ಟೆಂಪಲ್ ಅಂತೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ರಾಮಸ್ವಾಮಿ ಟೆಂಪಲ್ ಅಂತೆ. ಒಳಗೆ ಪರ್ಮಿಷನ್ ಇಲ್ಲ. ಇಲ್ಲಿಂದ ಆಚೆ ಇರೋದವರೆಗೂ ನೋಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸುಂದರವಾದ ದೇವಸ್ಥಾನ. ರಾಜರು ಎಲ್ಲ ಹೋಗಿ ಈ ಪ್ಯಾಲೇಸನ್ನು ನೋಡೋಕ್ಕೆ ಜಾಸ್ತಿ ಬಯಟ ದೇಶದವರೇ ಬರ್ತಾರೆ. ಅವ್ರಿಗೆ ಗೈಡುಗಳೆಲ್ಲ ಇರ್ತಾರೆ. ಗೈಡುಗಳು ಬಂದು ಈಗ ನಮ್ಮ ಗೌರ್ಮೆಂಟ್ ಎಂಪ್ಲಾಯಿ ಆಗಿರೋರನ್ನ ಇಟ್ಕೊಂಡ್ರೆ ಒಳ್ಳೆಯದು. ಕೆಲವು ಊರಲ್ಲಿರೋವನ್ನೆಲ್ಲ ನಾನು ಗೈಡೆ ಅಂತ ಬಂದುಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಶ್ರೀ ಲಕ್ಷ್ಮೀ ರಾಮಸ್ವಾಮಿ ಟೆಂಪಲ್. ಶ್ರೀ ಲಕ್ಷ್ಮೀ
ಇವಾಗ ಹಳೆ ಕಾಲದ ಗೋಪುರ ಅಂದರೆ ಆರ್ಕಿಟೆಕ್ಟ್ ಮಾಡಿ ಹಂಗಿದೆ. ನರಸಿಂಹ ಯಾಕೆಂದರೆ ಅಷ್ಟು ಗೋಪುರದಲ್ಲಿ ಯಾವುದು ವಿಗ್ರಹಗಳಿಲ್ಲ, ಯಾವುದೋ ಒಂದೋ ಎರಡೋ ಇದೆ. ಲಕ್ಷ್ಮೀ ರಾಮಸ್ವಾಮಿ ಟೆಂಪಲ್. ನೋಡೋದಷ್ಟು ಸುಂದರವಾಗಿ ಇದ್ರೂ ಹಳೆ ಕಾಲ ಸ್ಟೈಲಲ್ಲಿ ಇಲ್ಲ, ಏನೋ ಒಂಥರ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.